ದೇಶ ಭಾಷೆ ಅಂತಾದರೆ ಒಂದು ಭಾವಿಸಬೇಡಿ. ಒಂದು 2 ನಿಮಿಷದಲ್ಲಿ ಅದನ್ನು ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ಘೋಷಣೆ ಮಾಡುವ ಒಂದು ಸಂದರ್ಭ ಅಷ್ಟೇ. ಇದುವರೆಗೂ ಹರೀಶ್ ಗುರುಗಳು ಸೌಂಡ್ ಥೆರಪಿಯನ್ನು ಪ್ರಸ್ತುತಪಡಿಸಿದ ನಮ್ಮ 1 ಗಂಟೆಯ ಅವಧಿ ಅದು ಸಂಬಂಧಪಟ್ಟಂತೆ ನಾಗೇಶ್ ಗುರುಗಳು ಪ್ರಸ್ತಾಪ ಮಾಡಿದರು. ನಮ್ಮಲ್ಲಿ ಈ ಜಗತ್ತಿನ ಬಹಳ ಧ್ಯೇಯಗಳಿಗೆ ಹೇಳಿವೆ. ನಮ್ಮೆಲ್ಲ ಹೊರ ಜಗತ್ತಿನ ಸಮಸ್ಯೆಗಳಿಗೆ ಒಳ ಜಗತ್ತೇ ಕಾರಣ. ಅಂದರೆ ಇಲ್ಲಿ 1 ಗಂಟೆಯ ಕಾಲ ನಾವೆಲ್ಲವೂ ಕೂಡ ಮೌನವಾಗಿ ಕೂತಿದ್ವಲ್ಲ, ನಾವು ಯಾರ್ಯಾರು ಎಷ್ಟೆಷ್ಟು ಹೊತ್ತಿನ ಕಾಲ ನಮ್ಮ ಮನಸ್ಸನ್ನು ನಿರ್ದಿಷ್ಟವಾದ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿದ್ದೇವೋ ಇಲ್ಲವೋ ಗೊತ್ತಿಲ್ಲ. ನಮ್ಮಲ್ಲಿ ಪುರಾಣಗಳಲ್ಲಿ, ಏಕೆಂತಂದ್ರೆ ಪುರಾಣಗಳನ್ನು ಹೆಚ್ಚು ಬಲ್ಲವಿಲ್ಲರಿ, ಪುರಾಣಗಳಲ್ಲಿ ಕೆಲವು ಸಂದರ್ಭಗಳಿದೆ. ನಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಋಷಿಮುನಿಗಳು ಘೋರ ತಪಸ್ಸನ್ನು ಮಾಡ್ತಾ ಇದ್ರು, 6 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು. ಆಗ ಭಗವಂತ ಸಾಕ್ಷಾತ್ಕಾರ ಆದ, ಅವರು ಕೇಳಿದ ವರವನ್ನು ಕೊಟ್ಟ ಅಂತ ಅನ್ನುವ ವಿವರಗಳು ನಮ್ಮ ಪುರಾಣದಲ್ಲಿ ಬರ್ತವೆ. ಘೋರ ತಪಸ್ಸನ್ನು ಮಾಡಿದ ಕಾರಣಕ್ಕಾಗಿ ಭಗವಂತ ಸಾಕ್ಷಾತ್ಕಾರ ಆದ್ನೋ ಅಥವಾ ಅವರು ಕೇಳಿದ ವರಗಳನ್ನ ಕೊಟ್ಟನೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಅದರಿಂದ ಬರೋ ಫಲಿತಾಂಶ ಏನು ಅಂದ್ರೆ, ಇಷ್ಟು ದೀರ್ಘಕಾಲ ಏಕಾಗ್ರತೆಯಿಂದ ಮನಸ್ಸನ್ನು ನಿಗ್ರಹಿಸಿಕೊಂಡು ತಪಸ್ಸನ್ನು ಮಾಡುವ ಸಂದರ್ಭ ಇದೆಯಲ್ಲ, ಆಗೇನಾದರೂ ಅವು ಹಲವು ವರ್ಷಗಳ ಕಾಲ ಮಾಡಿದ್ರು ಹೋದರೆ ಏನನ್ನು ಬೇಕಾದರೂ ಸಾಕ್ಷಾತ್ಕರಿಸಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಪಡ್ಕೊಂಡು ಹೋಗ್ತಾ ಅನ್ಸೋದೆ ಅದರ ಆಳದಲ್ಲಿರುವ ಅರ್ಥ. ಅದರ ಅರ್ಥ ಏನು ಅಂದ್ರೆ, ನಮ್ಮ ಶರೀರದ ಹೊರಭಾಗವನ್ನು ಗುಣಪಡಿಸಲಿಕ್ಕೆ ಐಷಾರಾಮಿಯಾಗಿರುವ ಆಸ್ಪತ್ರೆಗಳಿವೆ. ಕಣ್ಣು ಬೇಕಾದ್ರೆ ಕಣ್ಣೇ ಹಾಕಿಸ್ತಾ ಬರ್ಬೋದು, ಕಿಡ್ನಿ ಹೋಯ್ತು ಅಂದ್ರೆ ಕಿಡ್ನಿನೇ ಹಾಕಿಸ್ತಾ ಬರ್ಬೋದು, ಹಾರ್ಟೆ ಹೋಗ್ಬಿಟ್ಟು ಅಂತಂದ್ರೆ ಹಾರ್ಟು ಹಾಕಿಸ್ತಾ ಬರ್ಬೋದು. ಆದರೆ ಮೆದುಳನ್ನ ರೀಪ್ಲೇಸ್ ಮಾಡುವ ಕೇಂದ್ರಗಳು ಇನ್ನೂ ಬಂದಿಲ್ಲ. ಇವೆಲ್ಲ ಪ್ರಯತ್ನಗಳು ನಮ್ಮ ಮನಸ್ಸನ್ನ ಸಾಧ್ಯವಾದಷ್ಟು ನಿಯಂತ್ರಿಸಿಕೊಳ್ಳಬೇಕು. ನಿಯಂತ್ರಿಸಿಕೊಳ್ಳುವುದರ ಮೂಲಕವೇ ಆತ್ಮಸಂತೋಷವನ್ನು ಕಂಡುಕೊಳ್ಳಬೇಕು. ನಾವು ನಮ್ಮ ಆತ್ಮಸಂತೋಷವನ್ನು ನಾವು ಕಂಡುಕೊಂಡು ಅಂತಂದ್ರೆ ನಮ್ಮ ಜಗತ್ತಿನ ಹೊರಭಾಗದ ಎಲ್ಲ ಸಮಸ್ಯೆಗಳು ನಮಗೆ ಸಮಸ್ಯೆಗಳು ಅಲ್ಲವೇ ಅಲ್ಲ. ಯೋಗವನ್ನು ಒಳಗೊಂಡಂತೆ ಇಂಥ ಅನೇಕ ಪ್ರಯತ್ನಗಳು. ಕವಿಯೊಬ್ಬ ಸಾಧನೆ ಬರುತ್ತಾರೆ, ಇರುಳವಿ ಯುದ್ಧ ಬೆಳಕಿನ ಯುದ್ಧ ಅಂತ. ಇರುಳು ಅಂತ ಅನ್ನೋದೇ ನಮ್ಮ ಶರೀರದ ಹೊರಭಾಗ, ಬೆಳಕು ಅಂತ ಅನ್ನೋದೇ ನಮ್ಮ ಶರೀರದ ಹೊರಭಾಗ. ಈಗ ಅಂದ್ಕೊಂಡ್ರೆ ಒಳಭಾಗದಲ್ಲಿರುವ ಕಲ್ಮಶಗಳನ್ನ ತೊಳೆಯುವ ಬೆಳಕನ್ನ ನಮ್ಮ ಒಳಗಡೆ ನಾವು ಎಷ್ಟು ಮಟ್ಟಕ್ಕೆ ತಂದುಕೊಳ್ಬೇಕು ಅಂತ ಅನ್ನೋದನ್ನ ತಂದುಕೊಳ್ಳೋಕೆ ಸಾಧ್ಯವೇ, ತಂದುಕೊಳ್ಳೇಬೇಕು ಅಂತ ಅನ್ನುವ ಹಠವನ್ನು ಹೊತ್ತು ಇಂಥ ಯೋಗದ ಬೇರೆ ಬೇರೆ ವಿಭಾಗಗಳೆಲ್ಲವೂ ಕೂಡ ನಿರಂತರವಾಗಿ ಪ್ರಯತ್ನ ಪಡ್ತಾನೇ ಇದೆ. ಈ ಹೊರ ಜಗತ್ತಿನ ಕ್ರೌರ್ಯವನ್ನು ಹಿಮ್ಮೆಟ್ಟಿಸಲಿಕ್ಕೆ ಒಳ ಜಗತ್ತನ್ನು ಸದೃಢಗೊಳಿಸ್ತಕ್ಕಂಥ ಪ್ರಯತ್ನ ಈ ಯೋಗ, ಈ ಸೌಂಡ್ ಥೆರಪಿ ಇತ್ಯಾದಿ ಎಲ್ಲ ಈ ಜ್ಞಾನಗಳ ಇವರ ಉದ್ದೇಶವೂ ಆಗಿದೆ. ಹೀಗಾಗಿ ಇಂಥ ಒಂದು ಅವಿಸ್ಮರಣೀಯವಾದ ಸಂದರ್ಭವನ್ನು 1 ಗಂಟೆಯ ಕಾಲ ನಮ್ಮೆಲ್ಲರಿಗೂ ಹಾಗು ಮಾಡುವಂತಹ ಹರೀಶ್ ಗುರುಗಳಿಗೂ, ಇಲ್ಲಿ ಇದರ ಈ ಸಂದರ್ಭಕ್ಕೆ ಎಲ್ಲರೂ ಭಾಗಿಯಾದಂತಹ ನಿಮ್ಮಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದರ ಜೊತೆಗೆ ಇಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಈ ಹಿರಿಯ ನಾಗರಿಕರ ವೇದಿಕೆ, ಇದರ ಬೆನ್ನೆಲುಬು ಅಂತ ಅಂದರೆ ನಮ್ಮ ರಾಮ್ ಗೋಪಾಲ್ ಅವರು, ನಮ್ಮ ಲಕ್ಷ್ಮಣ್ ಗೌಡರು, ನಮ್ಮ ಪ್ರಸನ್ನ ಅವರು, ನಮ್ಮ ಇನ್ನಿತರ ಅನೇಕ ಸಂಘದ ಎಲ್ಲ ಸದಸ್ಯರುಗಳು ನಿರಂತರವಾಗಿ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವೇ ನಿಮ್ಮಗಳ ಉಪಸ್ಥಿತಿಯ ಮೂಲಕವೇ ಅವರ ಎಲ್ಲ ಕೆಲಸಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ನಾನು ಅದನ್ನೇ ಅನೇಕ ಸಲ ಯೋಚನೆ ಮಾಡ್ತಾ ಇದ್ದೇನೆ. ಯಾವ ವಾರಕ್ಕೆ 1 ದಿನವೋ 15 ದಿನಗಳಿಗೆ 1 ದಿನವೋ ಅಥವಾ ತಿಂಗಳಿಗೆ 1 ದಿನವೋ ಯಾವುದಾದ್ರೂ ಒಂದು ಶನಿವಾರ 1 ಗಂಟೆ 1.5 ಗಂಟೆಗಳ ಕಾಲ ನಮ್ಮ ಎಲ್ಲ ಸಂಘದ ಸದಸ್ಯರಿದಾರಲ್ಲ, ಆ ಸದಸ್ಯರ ಕುಟುಂಬದ ಸದಸ್ಯರುಗಳು ನೀಡಬಹುದಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಯಾಕೆ ಆಯೋಜನೆ ಮಾಡಬಾರದು? ಯಾಕೆ ಅಂತಂದರೆ ನಿಮ್ಮ ಮಕ್ಕಳುಗಳಿಗೆ, ನಿಮ್ಮ ಮೊಮ್ಮಕ್ಕಳುಗಳಿಗೆ ಅದ್ಭುತವಾದಂಥ ಸಾಂಸ್ಕೃತಿಕ ಕಲೆಗಳನ್ನು ತರಬೇತಿ ಕೊಟ್ಟಿದ್ದೀವಿ.
ಅವೆಲ್ಲವನ್ನೂ ಕೂಡ ಯಾಕೆ ಒಂದೊಂದು ಗಂಟೆಗಳ ಕಾಲ ಇಲ್ಲಿ ಈ ವೇದಿಕೆ ಮೂಲಕ ಪ್ರಸ್ತುತಗೊಳಿಸಿ ನಾವೆಲ್ಲರೂ ಕೂಡ ಒಂದು ಉದ್ದೇಶಕ್ಕಾಗಿ ವಾರವೋ 15 ದಿನಕ್ಕೋ 1.5 ಗಂಟೆಗಳ ಕಾಲ ಸೇರಬಾರದು ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸುತ್ತಲೇ ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿ ಇವತ್ತಿನ ಕಾರ್ಯಕ್ರಮವನ್ನು ಸಾರ್ಥಕಗೊಳಿಸಿದ್ದೀರಿ. ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಮತ್ತೆ ನಮಗೆ ಸ್ವಾಗತವನ್ನು ಮಾಡಿಕೊಟ್ಟಂಥ ಮೇಡಮ್ಗೆ, ಮತ್ತೆ ನಮ್ಮ ಪ್ರಸನ್ನ ಅವರಿಗೆ, ರಾಮ್ಗೋಪಾಲ್ ಅವರಿಗೆ, ಮತ್ತೆ ಲಕ್ಷ್ಮಣ್ ಗೌಡರಿಗೆ, ಮತ್ತೆ ನಮ್ಮೆಲ್ಲ ಸಂಘದ ಸದಸ್ಯರುಗಳಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು